ಮಾತರಂ ಒಂದೇ ಮಾತರಂ ಒಂದೇ ಸೈಕ್ ಆಗ್ಬಿಟ್ಟವ್ರೆಲ್ಲ ನಮ್ಮ ನೋಡಿ. ಹುಚ್ಚ ಬಿಡಿದೀನಿ. ಗುಹೆನಲ್ಲಿ ಹಾವಿದೆ. ಹಾವನ್ನ ಮುಟ್ಬೇಕು ಅಂದ್ರೆ ದುಡ್ಡು ಹಾಕ್ಬೇಕು. ಯಾರು ಇವರೆಲ್ಲ? You want to touch it? ನೋ 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 ನೋ. Itu anaknya Pak ya? ಎಲ್ಲ ಸಿಕ್ಕಾಬಿಡ ಹೋಗಿದ್ದಾವೆ ಇಲ್ಲಿ. Yeah, ಎಂತ ಜಾಗ ಕರ್ಕೊಂಡ್ ಬಂದಿದ್ಯಮ್ಮ. Yes. ಅಯ್ಯೋ ನೆಕ್ಸ್ಟ್ ಲೆವೆಲ್ ಬಾಯಿ ಬರ್ತಾ ಇದೆಯಲ್ಲ. ನಮ್ಮ ದೇಶದಲ್ಲಿ ಕಾಣಿಸ್ತಾರ ಹೂ ಇಡ್ತಿದ್ರು ಜನ ನಮ್ಗೆ. ಈ ದೇಶದಲ್ಲಿ ಕಾಣಿಸೋ ತರ ಹೂ ಇಟ್ಟರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ನಾನು ಬಾಲಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀನಿ. ಸೊ ಬಾಲಿನಲ್ಲಿ ಏನೇನು ಯುನೀಕ್ ಆಗಿರುವಂಥ ಜಾಗಗಳಿದೆ ಅದನ್ನೇ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ಆಲ್ರೆಡಿ ಲಾಬಿನಲ್ಲಿ ನನಗೋಸ್ಕರ ಒಬ್ರು ಕಾಯ್ತಾ ಇದ್ದಾರೆ. ಲಾಬಿನಲ್ಲಿ ನಮಗೋಸ್ಕರ ಒಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಲ್ಲ. ಹಾಯ್ ಅಯ್ಯೋ ಹೆನ್ನಿ ಅಂತ ಹೇಳಿ ಇವ್ರ ಹೆಸರು. ಸೊ ಇವರೇ ಇವತ್ತು ನನ್ನ ಇಂಡೋನೇಷ್ಯಾನ ಸುತ್ತಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹ್ಯಾಡ್ ಯು ಬ್ರೇಕ್ಫಾಸ್ಟ್ ಆಲ್ರೆಡಿ? ನಮ್ಮ ಡ್ರೈವರ್ ಇವತ್ತು. ಗುಡ್ ನೇಮ್? ಆರ್ಯ. ಗಾಡಿ ಫುಲ್ಲು ಬರೀ ಗಮ್ಸ್ ಮೇಲೆ ಬರ್ತಾ ಇದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಸ್ಟಿಲ್ ಹೌ ಫಾರ್ ಇಟ್ ಇಸ್? Traffic jam so much. Oh, so much. ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ 2 ಅವರಿಂದ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಅವರೇ. A few moments later. ಓಕೆ ಗೈಸ್ ನೋಡಿ, ಫಾರಿನರ್ಗೆ 60,000, ಡೊಮೆಸ್ಟಿಕ್ ಅವ್ರಿಗೆ 30,000. ಫುಲ್ ಹೈಪ್ ಕೊಟ್ಬಿಟ್ಟವ್ರೆ, ಜಾಗ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಓ ದಿಸ್ ಇಸ್ ದ ಟಿಕೆಟ್. ಓಕೆ 950 ರೂಪಾಯಿ ಟಿಕೆಟ್. ಇದು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಒಂದು ಕ್ಯಾಲ್ಕುಲೇಷನ್. ಇಷ್ಟೊಂದು ಹೈಪ್ ಇದೆ ಜಾಗ ನೋಡೋಣ. ಸೊ ಇವಾಗ ನಾವು ಬಂದಿರೋದು ಟನಲ್ ಲಾಟ್ ಅಂತ ಹೇಳಿ. ಈ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಸಿಕ್ಕಾಪಟ್ಟೆ ಟೂರಿಸಮ್ ಅವರು ಇಲ್ಲಿ ಬಂದೇ ಬರ್ತಾರೆ. ಈ ಜಾಗ ನೀನು ನೋಡಬೇಕು ಅಂತ ಕರ್ಕೊಂಬಂದರು. ಟನಲ್ ಲಾಟ್ ಟೆಂಪಲ್ ನೋಡೋಣ ಇವ್ರ ದೇವಸ್ಥಾನ ಹೆಂಗಿರುತ್ತೆ ಅಂತ. ಅಂದರೆ ಇಲ್ಲೇನು ವಿಚಿತ್ರ ಅಂತ ಅಂದರೆ ಇಲ್ಲಿ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ನಮ್ಮ ಮನೇಲಿ ನಾನ್ ವೆಜ್ ದೇವಸ್ಥಾನಕ್ಕೆ ಇರಲಿ, ಪೂಜೆ ಸಾಮಾನು ಮುಟ್ಬಿಟ್ರೆ ನಮ್ಮ ಅಮ್ಮಂಗೆ ದರ್ ಬಂದಾರಂಗೆ ಆಡ್ಬಿಡ್ತಾರೆ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ರೋಡಲ್ಲಿ ತೋರಿಸಿದ್ನಲ್ಲ ದೇವಸ್ಥಾನ ಥರ ಎಂಟ್ರೆನ್ಸು, ಅದೇ ಥರ ಎಂಟ್ರೆನ್ಸ್ ಇಲ್ಲಿ. ಅದ್ರ ಕಥೆನ ಕೇಳ್ಕೊಂಡೆ, ಏನಕ್ಕೆ ಇಷ್ಟೊಂದು ದೇವಸ್ಥಾನ ಇದೆ ಅಲ್ಲ, ಏನು ದೇವಸ್ಥಾನ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇದು ಪ್ರತಿಯೊಬ್ಬರು ಮನೆತನಕ್ಕೆ ಒಂದೊಂದು ದೇವ್ರುಗಳನ್ನ, ಈಗ ನಮ್ಮ ಕಡೆ ಎಲ್ಲ ಮಂಗಳೂರು ಸೈಡ್ಗೆ ಹೋದರೆ ಈ ಕೋಲ ನಡೆಸ್ಬೇಕಾದ್ರೆ ಒಂದೊಂದು ದೇವ್ರುಗಳನ್ನ ಇಟ್ಕೊಂಡು ಅದಕ್ಕೆ ಅಂತ ಹೇಳಿ ಒಂದು ದೇವಸ್ಥಾನ ಕಟ್ಟಿರ್ತಾರಲ್ಲ, ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ದೇವಸ್ಥಾನಗಳನ್ನ ರೋಡ್ ಸೈಡಲ್ಲಿ ಕಟ್ಕೊಂಡಿರ್ತಾರಂತೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ದೇವ್ರುಗಳು ಅಂತ ಹೇಳಿದ್ರು ನೋಡಿ. ವಾವ್ ಸಾಕಾಗಿದೆ, ಇಟ್ಸ್ ಬ್ಯೂಟಿಫುಲ್. ಫುಲ್ ಬಿಲ್ಡಪ್ ಹಾಕಿದ್ರು, ಚೆನ್ನಾಗಿರಲ್ವೇನೋ ಅನ್ಕೊಂಡೆ. ಸಖತ್ತಾಗಿದೆ. ವೆರಿ ನೈಸ್ ಬಿಸ್ನು. ಅದೇ ದೇವಸ್ಥಾನ ಅಂತ ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಏನು ಅನ್ಕೊಂಡೆ, ಇದೇ ಟನಲ್ ಲಾಟ್ ಅನ್ಕೊಂಡು ಇಲ್ಲಿ ಫೋಟೋಸ್ ವಿಡಿಯೋಸ್ ತಗೋತಾ ಇದ್ದೆ. ಇವ್ರು ಬಂದ್ಬಿಟ್ಟು ದಿಸ್ ಇಸ್ ನಾಟ್ ಟನಲ್ ಲಾಟ್, ಟನಲ್ ಲಾಟ್ ಇಸ್ ಡಿಫರೆಂಟ್, ಇಟ್ಸ್ ವೆರಿ ಬ್ಯೂಟಿಫುಲ್. This is just the beginning, or not yet. Oh, is it? I thought this is only so beautiful, it's worth it. No. Okay. Yeah. This is Indian Ocean. Oh, this is Indian Ocean. Indian Ocean. Oh, ಅದಕ್ಕೆ it's so beautiful. Oh, from here picture with couple. Yes. I am single, no need. Shit. Insult. ಕಾಣಿಸ್ತಾ ಇದಲ್ಲ, ಅದು ಟನಲ್ ಲಾಟ್ ಅಂತೆ. ಆಕ್ಚುಲಿ ಚೆನ್ನಾಗಿದೆ, ನಿಜ ಜಾಗ ಸಾಕಾಗಿದೆ. ಈ ಜಾಗ ಬ್ಯೂಟಿಫುಲ್ ಆಗಿದೆ ಅನ್ನೋದಕ್ಕಿಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಖುಷಿ ಆಗೋದು. Water on the high tide. Yeah, the Tanah Lot temple appear like different with the mainland. ಈಗ ನೀರ್ ಕಮ್ಮಿ ಆಗಿದೆ, ಅದಕ್ಕೆ ನೀರ್ ಒಂದ್ ಸ್ವಲ್ಪ ಹಿಂದೆ ಹೋಗಿರೋದ್ರಿಂದ ನಿಂಗೆ ಏನು ದೇವಸ್ಥಾನ ದಡದಲ್ಲಿದೆ ಅಂತ ಅನಿಸ್ತಾ ಇದೆ. ಬಟ್ ಇದು ಕಂಪ್ಲೀಟ್ ಆಗಿ ಸಮುದ್ರದ ಮಧ್ಯದಲ್ಲಿರೋದು. ನೀರ್ ಜಾಸ್ತಿ ಆದಾಗ ಕಂಪ್ಲೀಟ್ ಆಗಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಏನಿದೆ ದೇವಸ್ಥಾನ ಅದ್ ಮಧ್ಯದಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು. ಇಲ್ಲಿ ನೋಡಿ, ಇಲ್ಲಿ ಅಲೆಗಳು ಹೆಂಗ್ ಹೊಡಿತಾ ಇದೆ ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್. ಬನ್ನಿ ಅದ ಹತ್ರ ಹೋಗೋಣ. ಇಸ್ ದಿಸ್ ಅ ಕೇವ್? Yes. Inside of cave there is a holy snake. See? Holy snake? Yeah. Oh, real snake? Yes. See later. Where it is? We can. ಈ ಗುಹೆನಲ್ಲಿ ಹಾವಿದೆ. ಹಾವನ್ನ ಮುಟ್ಬೇಕು ಅಂದ್ರೆ ದುಡ್ಡು ಹಾಕ್ಬೇಕು. ಯಾರು ಇವರೆಲ್ಲ? ನನಗೆ ಕೋಟೆ ಕೊಡ್ತೀನಿ ನಾನಂತೂ ಮುಟ್ಟಲ್ಲ. ನನಗೆ ಜೀವನದಲ್ಲಿ ಅತಿ ಭಯ ಅಂದರೆ ಹಾವು.
You want to touch it? ನೋ 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 Can see? ಯಾ Closer. ಕ್ಲೋಸರ ಗೈಸ್ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಭಯ ಪಡುವಂತ ಏಕೈಕ ಪ್ರಾಣಿ ಅಂದ್ರೆ ಹಾವು. ಹುಲಿ ಇದ್ರು ಆ ಕಡೆ ಹೋಗಿ ಬಂದ್ಬಿಡ್ತೀನಿ. ಹಾವಿದೆ ಅಂದ್ರೆ ಹೋಗಲ್ಲ. ಮಂತರ ಇಟ್ಕೊಂಡು ಬರೋದು ಇದ್ರು. Itu anaknya Pak. ಎಲ್ಲ ಸಿಕ್ಕಾಪಟ್ಟೆ ಹಾವುಗಳಿದಾವೆ ಇಲ್ಲಿ. ಎಂತ ಜಾಗ ಕರ್ಕೊಂಡ್ ಬಂದಿದ್ಯಮ್ಮ. Yes. ಲೆಟ್ಸ್ ಗೋ ಇನ್ ಟು ದ ಟನಲ್ ಟೆಂಪಲ್. ಗೈಸ್ ತಮಾಷೆ ನೋಡಿ ಇಲ್ಲಿ ಸಿ ನೀರು, ಸುತ್ತ ಸಮುದ್ರ ನೀರು, ಬಟ್ ಇಲ್ಲಿ ಸಿ ನೀರು. ಸೊ ಇಲ್ಲಿ ಪೂಜೆ ಮಾಡಿ ನೀರು ಕೊಡ್ತವ್ರೆ. ಚೆನ್ನಾಗಿ ಕಾಣಿಸ್ತಾ ಇದೀನಿ ನಾ ಕಿವಿ ಹೂ ಇಟ್ಟಿದ್ಮೇಲೆ. ಅಂದವಾಗಿದ್ದೀರಾ? ನಮ್ಮ ದೇಶದಲ್ಲಿ ಕಾಣಿಸ್ದಾರ ಹೂ ಇಡ್ತಿದ್ರು ಜನ ನನಗೆ, ಈ ದೇಶದಲ್ಲಿ ಕಾಣಿಸೋ ಥರ ಹೂ ಇಟ್ಟವ್ರೆ. ಏನ್ ಗುರು ಇದು? ವಾಟ್ ಇಸ್ ದಿಸ್? Luwak. Luwak? Luwak actually is taken coffee. Okay, okay. They make it. Yeah. They make to eat coffee beans and from Correct. that. Yeah. Okay. Then Guys, actually they choose the best coffee. Okay. Yeah, ಗೈಸ್ ಇದೇನು ಅಂತ ಅಂದರೆ ಈ ಪ್ರಾಣಿಗೆ ಕಾಫಿ ಬೀನ್ಸ್ಗಳನ್ನ ತಿನ್ನಿಸ್ಬಿಡ್ತಾರೆ. ತಿನ್ಸಿದ್ಮೇಲೆ ಅದು ಏನು ಹೊರಗಡೆ ಹಾಕುತ್ತಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ನೀಟಾಗಿ ಒಣಸಿ ಇದರಿಂದ ಕಾಫಿ ಮಾಡಿ ಆ ಕಾಫಿನ ಸರ್ವ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಒಂದು ಕಾಫಿಗೆ 50,000 ರೂಪಾಯಿ. ಬಟ್ ದಟ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. ನಮ್ಮ ಇಂಡಿಯಾದಲ್ಲೂ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲೂ ಇದೆ. ಆ ಕಾಫಿಗೆ ಸಿಕ್ಕಾಪಟ್ಟೆ ಪ್ರೈಸು, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಬಟ್ ನನಗೆ ಪ್ರೋಸೆಸ್ ನೋಡಿದ್ಮೇಲೆ ಅದು ಕುಡಿಬೇಕು ಅನ್ನೋ ಆಸೆ ಇಲ್ಲ. ಅದು ಎಷ್ಟೇ ಚೆನ್ನಾಗಿದ್ದು ಕುಡಿಯಲ್ಲ, ಬಟ್ ಸ್ವಲ್ಪ ಜನ ಹುಡ್ಕೊಂಬಂದು ಕುಡಿತಾರೆ. ಲಾವಾ ಕಾಫಿ ನೋಡಿ, ಅದೇ ಪ್ರಾಣಿ. ಆ ಪ್ರಾಣಿಗೆ ತಿನ್ಸೋದು, ಏಳ್ಸೋದು, ಆಮೇಲೆ ಮಲಗಿಸೋದು. ಸೈಜ್ ನೋಡಿ ಗೈಸ್, ಇಟ್ಸ್ ಸೋ ಬಿಗ್. Tapioca chip. Oh, this is tapioca chip. ಓ ಗೆಣಸಿನ ಚಿಪ್ಪು. ಈ ಎಳ್ನೀರು ಓಕೆ, ಇದ್ರ ಮೇಲೆ ಈ ಹೂವು ಯಾಕೆ? You open it. Oh. Wow. ಇದು ಊರಾಗ್ಲ ಬರೀ ಇದು ಸಿಪ್ಪೆನೇ ಇರೋದು, ಹೊರಗಡೆ ನೀರು ಕಮ್ಮಿನೇ ಇರೋದು. ಪಾಲಿ Coconut. Young coconut. ಓಕೆ, ಬಟ್ ನಮ್ದು ಚೆನ್ನಾಗಿದೆ. ಇವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಟ್ಸ್ ಗುಡ್. ಸೊ ಫೈನಲಿ ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ. ಓಕೆ ಹಿಮಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಮೀ. See you. Good luck for you. ಓಕೆ, ಥ್ಯಾಂಕ್ ಯು. A few moments later. ಸೊ ATV ರೈಡ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಫುಲ್ ಆಲ್ರೆಡಿ ಕ್ರೌಡ್ ಆಗೋಗ್ಬಿಟ್ಟಿದೆ. ಸೊ ಈ ರೈಡ್ ಹೇಗಿರುತ್ತೆ ನೋಡೋಣ. ಗುಡ್ ಮಾರ್ನಿಂಗ್. ಒಡಿಯೋ ತರ ಕರೆದ್ರು ಇವ್ರು ಇವಾಗ. You know any word in Indian language? Jai! Wow. Nice. ಗೈಸ್ ಬರ್ತಾ ಇದ್ದಂಗೆನೆ ಕೆಫಿಟೇರಿಯಾ ಇದೆ. ಸೊ ಬಟ್ಟೆಗಳನ್ನ ಫಸ್ಟು ಇಲ್ಲಿ ಡಂಪ್ ಮಾಡಬೇಕು. ಬ್ಯಾಗ್ಸ್ ಎಲ್ಲ. ವಾಟ್ಸ್ ಯುವರ್ ನೇಮ್? ಬೇಲಿ. ಬೆಳ್ಬೆಳ್ಳಕ್ ಚೆನ್ನಾಗವ್ರೆ. ಬರೀ ಇಂಥದೆಯ. Guys, you are ready? Yes, we are ready. So you can follow me. Let's go. Yes, I will follow you. ಲೈಫಲ್ಲಿ ಅದು ಫಸ್ಟ್ ಹುಡುಗಿ ಫಾಲೋ ಮಾಡು. Yes. One day, ಮಾತರಂ. ಒಂದೇ ಮಾತ್ರ, ನಾಟ್ ಒನ್ ಡೇ. ಯಾರ ಮಕ್ಕಳಪ್ಪ ನೀವೆಲ್ಲ? ಒಂದೇ ಮಾತರಂ. ಯಾರು ನೀವೆಲ್ಲ? Come on guys, let's go. See you, bye. ಭಾರತ್ ಮಾತಾ ಕಿ Jai. One day. ಮಾತರಂ. One day. ಜೈ ಲಾಲಾ. ಸೈಕ್ ಆಗ್ಬಿಟ್ಟವ್ರೆಲ್ಲ ನಮ್ಮನ್ನ ನೋಡಿ. ಹುಚ್ಚ ಬಿಡಿದೀನಿ. ಏನಾಯ್ತು? ಎಕ್ಸೈಟೆಡ್. ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡಕ್ ಹೋಗ್ತಾ ಇದೀವಿ ಗೊತ್ತಿಲ್ಲ, ಬಟ್ ಫುಲ್ ಎಕ್ಸೈಟೆಡ್. ಗೈಸ್ ಇಲ್ಲಿ ನೋಡಿ ರೋಡ್ ಹೆಂಗಿದೆ, ಇಲ್ಲಿ ಹೋಗೋ ನೋಡು. ಫೈನಲಿ ಡೆಸ್ಟಿನೇಷನ್ ಬಂದ್ವಿ. ಈ ಹುಡುಗಿರ ಚೆನ್ನಾಗವ್ರಪ್ಪ ಎಲ್ಲ ಕಡೆ. ಅನಿಸ್ತಾಡಿಯಾ? ಚುಮ್ಮ ಅನಿಸ್ತಾಡಿಯಾ? ಏ ಹಾಯ್, ಹೌ ಆರ್ ಯು? Yes. ಏನೋ ನಮ್ಮ ಅತ್ತೆ ಮಕ್ಕಳು ಮಾತಾಡ್ತಾ ಇದ್ದೀನಿ ನಾನು. ಹೆಲ್ಮೆಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಇದಿಷ್ಟು ನಮ್ಮ ಬ್ಯಾಚಿನ ಗಾಡಿ. ಯಾಕೋ ಈ ಗಾಡಿ ಮೇಲೆ ಲೋ ಆಗ್ಬಿಡ್ತು, ಬಂದ ತಕ್ಷಣ ಚೆನ್ನಾಗಿ ಕಾಣಿಸ್ತು, ಎಲ್ಲದಕ್ಕೂ ಸ್ವಲ್ಪ ನೀಟಾಗೈತೆ, ಅದಕ್ಕೆ ನಾವು ಇದು ತಗೋಣ. ಓಕೆ, ಏನಿಲ್ಲ ಗೈಸ್, ಗಾಡಿ ಮುಂದಕ್ಕೆ ಹೋಗೋದಿದ್ದು, ಹಿಂದಕ್ಕೆ ರಿವರ್ಸ್ ಅದು, ನ್ಯೂಟ್ರಲ್ ಅದು ಅಷ್ಟೇ. ತಮಾಷೆ ಏನು ಅಂದ್ರೆ ಆಕ್ಸಿಲರೇಟರ್ ಇಲ್ಲಿದೆ, ಇದು ಆಕ್ಸಿಲೇಟರ್ ಅಲ್ಲ, ಇದನ್ನ ಒತ್ತಬೇಕು. ನೆಕ್ಸ್ಟ್ ಲೆವೆಲ್ ಇದೆ ಇದು.
ನಮ್ಮ ATV ರೈಡ್ ಸ್ಟಾರ್ಟ್ ಆಗಿರೋದು. ಇಲ್ಲಿಂದ ಹೊರಡೋಣ. ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಅಯ್ಯೋ ನೆಕ್ಸ್ಟ್ ಲೆವೆಲ್ ಬಾಯಿ ಬರ್ತಾ ಇದೆ ಎಲ್ಲ. ಗಾಡಿನ ದಿನ ವೀಲ್ ಔಟ್ ಆಗಿಬಿಟ್ಟು ಹೊಸ ಬೈಕ್ ಕೊಟ್ಟಿದ್ದಾರೆ. ಅಲ್ಲಿ ವೀಲ್ ತೇಳ್ತಾ ಇದೆ ನೋಡಿ, ವೀಲು ಅದೇ ವೀಲು, ಇದೆ ಆರ್ಟಿಸ್ಟು. ಗೈಸ್ ಬೆಸ್ಟ್ 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 ದಿ ಬೆಸ್ಟ್ ರೈಡ್ ಇದು. ಹೋಗಿ ಬಂದ್ಮೇಲೆ ನೋಡಿ ಗೈಸ್ ಹೇಗಿತ್ತು. ಸೀರಿಯಸ್ ಆಗಿ ಹೇಳ್ತೀನಿ, ಲಿಟ್ರಲಿ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ಯಾರಾದ್ರು ಬಾಲಿಗೆ ಬರ್ತೀರಾ ಅಂತ ಅಂದ್ರೆ ಅದು ಯಂಗ್ಸ್ಟರ್ಸು ATV ರೈಡ್ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರಾದ್ರು ಒಬ್ಬರೇ ಹೋಗ್ತೀರಾ ಅಂತ ಅಂದ್ರೆ ಇಟ್ ವಿಲ್ ಬಿ ಅರೌಂಡ್ 9,000. ಇಬ್ರು ಹೋಗ್ತೀರಾ ಅಂತ ಅಂದ್ರೆ ಇಟ್ ವಿಲ್ ಬಿ ಅರೌಂಡ್ 11,000. ಫ್ರೆಶ್ ಅಪ್ ಆಗಿ ಬೇಜಾರ್ ಹೋಗೋಣ. ಗೈಸ್ ಫೈನಲಿ ಇವತ್ತಾದ್ರೂ ಇಂಡಿಯನ್ ಫುಡ್ ತಿನ್ನೋಣ ಅಂತ ಹೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಬರ್ತಾ ಇದ್ದಂಗೆ ಹಿಂದಿ ಹಾಡು ಹಾಕೋರೆ, ಆದ್ರೆ ಕನ್ನಡ ಹಾಡು ಹಾಕ್ಸೋಣ. ಥ್ಯಾಂಕ್ ಯು ಸೋ ಮಚ್. ಫುಲ್ ಖುಷಿ ಆಗ್ತದೆ ಗೈಸ್. ಹೆಂಗನ್ಸ್ತದೆ ಎಲ್ರಿಗೂ ಇಂಡಿಯನ್ ಫುಡ್ ನೋಡಿ? I feel alive. ಒಂದು ವಾರದಿಂದ ಇವ್ರ ಊಟ ತಿಂದು ಸಾಕಾಗೋಗ್ಬಿಟ್ಟಿತ್ತು. ನೋಡಿ ತಟ್ಟೆ ಫುಲ್ಲು ತುಂಬಿಸ್ಕೊಂಡ್ ಬಂದಿದ್ದೀನಿ. ಫುಲ್ ಬ್ಯಾಟಿಂಗ್ ಮಾಡೋದೇ ಇವತ್ತು. ನಿಜ ಹೇಳ್ತೀನಿ, ಇಂಡಿಯನ್ ಫುಡ್ ಸುಖ ಅಲ್ಲ. ನಮ್ಮ ವೆಜಿಟೇರಿಯನ್ ಬೇರೆ. ಹೇಗಾಯ್ತು ಊಟ? 3 ದಿವಸಕ್ಕೆ ಇವತ್ತೇ ಊಟ ಮಾಡಿರೋದು ನಾವು. ಆ್ಯಕ್ಚುಲಿ ಐಸ್ ಕ್ರೀಮ್ ಗೈಸ್ ಫುಲ್ ರಾಜ್ ಮರ್ಯಾದೆ ನಮ್ಗೆ ಇವತ್ತು. A few moments later. ಸೊ ಇವಾಗ ಬಾಲಿನಲ್ಲಿ ನಮ್ಮ ಹೋಟೆಲ್ ಪಕ್ಕನೇ ಒಂದು ವಾಕಿಂಗ್ ಸ್ಟ್ರೀಟ್ ಇತ್ತು. ಸೊ ವಾಕಿಂಗ್ ಸ್ಟ್ರೀಟ್ ಬಂದ್ವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ. ಓ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಸಕ್ಕತ್ತಾಗಿದ್ದಾವೆ. ಫ್ರಿಜ್ ಮ್ಯಾಗ್ನೆಟ್ಗಳೆಲ್ಲ ಚೆನ್ನಾಗಿದ್ದಾವೆ. ಇದು ಸಕ್ಕತ್ತಿದೆ ಡ್ರಿಂಕ್ ಹೆಚ್ಚಿದ್ದು. ಕ್ರೇಜಿ ಕಲೆಕ್ಷನ್ಸ್ಗಳಿದಾವೆ ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ದು. ಬಟ್ ನನಗೆ ಇಷ್ಟ ಆಗಿದ್ದು ಇದು. ಸೊ ಅದಕ್ಕೆ ಇದೊಂದು ಇಸ್ಕೊಂಡಿದ್ದೀನಿ. ಸೊ ನೋಡೋಣ, 65,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಬಾರ್ಗೇನ್ ಮಾಡ್ಬೇಕು ಇವಾಗ. ಓಕೆ ಪ್ಲೀಸ್ ದಿಸ್ ಒನ್ ಹೌ ಮಚ್? 305,000. ಏ ನೋ ಪ್ಲೀಸ್ ಡಿಸ್ಕೌಂಟ್. ಫಿಕ್ಸ್ ಪ್ರೈಸ್, ನೋ ಡಿಸ್ಕೌಂಟ್. ₹1 ಬಿಟ್ಟಿಲ್ಲ ಇವಪ್ಪ. ಈಗ ಬೇರೆ ಕಡೆ ಹೋಗಿ ಶಾಪ್ ಮಾಡೋಣ, ಇಲ್ಲಿ ಬೇಡ. ಪೇಂಟಿಂಗ್ ಅಂಗಡಿ ಇದೆ, ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಸಖತ್ತಾಗಿ ಮಾಡಿದೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್ ಇವೆಲ್ಲದೂ ಏನು ಸಖತ್ತಾಗಿ ಮಾಡೋರೆ. ಬಟ್ ಇದೆಲ್ಲ ಹೆವಿ ಎಕ್ಸ್ಪೆನ್ಸಿವು. ಸೊ ನಾನೇನು ತೊಗೊಳಲ್ಲ ಇಲ್ಲಿ, ಬಟ್ ನಿಮ್ಗೆ ತೋರಿಸೋಣ ಅಂತ. ಈ ಫಿಶಸ್ ಆಗಿರ್ಬೋದು, ಆಮೇಲೆ ಅವ್ರದ್ದು ಪ್ಯಾಡಿ ಫೀಲ್ಡು, ಏನು ಮಸ್ತಾಗಿದೆ. ಹೇ ಹಾಯ್, ಹೌ ಯು? ಗುಡ್. ಸೊ ಎವ್ರಿಥಿಂಗ್ ಯು ಹ್ಯಾವ್ ಓನ್ಲಿ ಮೇಡ್? No, we are group. Oh, your group. Beautiful. It's amazing. All handmade, no? Yes, nice. ಇಲ್ಲಿ ಬಂದಾಗ ಈ ಅಂಗಡಿಗೆ ಪರ್ಟಿಕ್ಯುಲರ್ ಬಂದಾಗ ನಂಗೆ ಇದ್ರಲ್ಲಿ ಬಾರ್ಗೇನ್ ಅವ್ರು ಎಷ್ಟು ಹೇಳಿದ್ರು ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ನಾನು ಏನಕ್ಕೆ ತೊಗೊಳಲ್ಲ ಅಂತ ಅಂದರೆ ನನಗೆ ಎಕ್ಸ್ಪೆನ್ಸಿವ್ ಇರುತ್ತೆ ಫಸ್ಟ್ ಥಿಂಗ್. ಸೊ ಇನ್ನೊಂದು ಏನು ಅಂತಂದರೆ ಆ ಕಲೆಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ ಬಾರ್ಗೇನ್ ಮಾಡಿಬಿಟ್ರೆ. ನಂಗೆ ಅದಕ್ಕೆ ಈ ಥರ ಅಂಗಡಿಗಳಲ್ಲಿ ಬಾರ್ಗೇನ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಬರೀ ಕೈಯಲ್ಲಿ ಹೋಗಕ್ಕೆ ಮನ್ಸು ಬಂದಿಲ್ಲ. ಬಟ್ ಇದು ನನಗಲ್ಲ, ಇದು ಕಿರಣ್ ಯಾರಿಗೋ ಒಬ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ತಗೊಂಡಿರೋದು. ಆ್ಯಕ್ಚುಲಿ ಇವರು ನಮ್ಮ ಸ್ಪಾನ್ಸರು. ನಮ್ಮ ಏರಿಯಾ ತುಂಬ ಒಳ್ಳೆ MLA ಅವರು. ಓಕೆ. ಅರುಣ್ ಮಾಡಿ ಸರ್ ಅಂತ ಅವ್ರು ನಮಗೆ ಸ್ಪಾನ್ಸರ್ ಮಾಡಿದ್ರು ಸ್ವಲ್ಪ ಜನಕ್ಕೆ. ಸೊ ಅದಕ್ಕೆ ನಾವು ತೊಗೊಳ್ತಾ ಇದ್ದೀವಿ ಎರಡು. ಸೊ ಅವ್ರಿಗೆ ಗಿಫ್ಟು. ಎಸ್.
ಸೊ ಇದರಲ್ಲಿ ಏನೋ ಬಾರ್ಗೇನ್ ಏನು ಮಾಡಿಲ್ಲ ನಾವು. ಅವ್ರು ಏನು ಹೇಳಿದ್ರು ಆ ಪ್ರೈಸ್ನ ಕೊಟ್ಟು, ಬಿಕಾಸ್ ಈ ಕಲೆಗೆ ಬೆಲೆ ಕೊಡಬೇಕು ಅಂತ ಹೇಳಿ ಅದೇ ಪ್ರೈಸಿಗೆ ತೊಗೊಂಡ್ವಿ. ಬಟ್ ಖುಷಿ ಆಯಿತು. ಸೊ ಈ ಒಂದು ಪೇಂಟಿಂಗಿಗೆ $125 ಸೊ ಎರಡಕ್ಕೂ ಸರಿ $300 ಕೊಟ್ಟು ಇವಾಗ ಇದನ್ನು ತೊಗೋತಾ ಇದ್ದೀವಿ. ಪ್ಯಾಕ್ ಮಾಡಿ ಕೊಡ್ತವ್ರೆ. ಓಕೆ, ಐ ಯು ಹ್ಯಾಪಿ? ಅವ್ರಿಗೆ ಫುಲ್ ಖುಷಿ ಆಗೋಗ್ಬಿಡ್ತು. ಅವ್ರು ಹೇಳಿದ್ರು ನಾವು ಓಕೆ ನಂಗೆ ಕೊಡಿ ಅಂತ ಹೇಳಿ ಅವರು ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತವ್ರೆ. ಸೊ ಈ ಡ್ರೀಮ್ ಕ್ಯಾಚರ್ನ ನೋಡಿದ್ವಿ. ಸೊ ಇವರು 250 ಹೇಳಿದ್ರು, ನಾವು ಇದನ್ನ $100 ಕೇಳ್ತಾ ಇದ್ದೀವಿ. ನಾವು $90 ಕೇಳ್ತೀವಿ, 80 ಕೇಳಿದ್ವಿ, ಹೊಡೆದ್ಬಿಡ್ತಾರೆ ಅಂತ ಗೊತ್ತಾಯ್ತು. ಆಮೇಲೆ 90 ಕೇಳ್ತಾ ಇದೀವಿ ಇವಾಗ. This how much? 80, okay. How many you take? 60. How many piece you want? One piece 60. Only one piece. Deal. That's 70. 60. 70. Deal. How many pieces you ಓಕೆ, One. 10 pieces I'll take. want? Yeah. How 10 many? piece. 40. ಓಕೆ, 50 10 pieces. 50 10 pieces. Go 80, okay? No, That's no, no. 70, okay? 70. 10 piece. 50. Finish. Come. 50. Come. Hey, Let's go. No, okay. 70. 50. 10 piece. Come. ಅಷ್ಟೇ. ಡೀಲ್ ಆಯ್ತು. 10 piece 50. 50 10 piece. ನಂಗೆ ಚೆನ್ನಾಗಿ ಕಿರಣೆ ಬಾರ್ಗೇನ್ ಮಾಡ್ತಾನೆ. ನೋ, ಐಲ್ ಟೇಕ್ ಸಮ್ ಮೋರ್ More item. ಐಟಮ್ಸ್ ಐಲ್ ಟೇಕ್. Don't I have 50? My boss complain with me. No. I'm not working. My Please, boss complain please. with me. No. Give. Think, man. Because I'm drunk. ಬೈಕೋತಾರ ಅಕ್ಕ. ಬೈಕೋತಾರ ಫುಲ್ಲು. Bangkrut, my boss. Oh. Bangkrut, boss. ಏನೋ ಅವ್ರ ಭಾಷೆ ಗೊತ್ತಾಗಲ್ಲ, ಬೈದ್ರು ಪರವಾಗಿಲ್ಲ, ತಲೆ ಕೆಡ್ಸ್ಕೊಳಲ್ಲ. 65 more. ಏನು 55. Finish. Final offer. Deal. No deal. ನಮ್ಮ ಅಜ್ಜಿ ಇದ್ದಂಗೆ ಇದೀರಾ ನೀವು, ಯಾಕೆ ಹಿಂಗೆ? ಯು ಆರ್ ಲೈಕ್ ಮೈ ಗ್ರ್ಯಾಂಡ್ ಮಾ. This one. Really? ಯಾ, ಯು ಆರ್ ಲೈಕ್ ಮದರ್. No, don't be my mother. Just mother. ಇನ್ ಅಂತ ಮಗ ಅಂತವ್ರೆ. ಇವಾಗ ಇಲ್ಲಿ ಟೋಟಲ್ ಆಗಿ ಅವ್ರು ಕೇಳಿದ್ದು 11 ಲಕ್ಷ, ನಾವು 10,50,000 ಡೀಲ್ ಕ್ಲೋಸ್ ಮಾಡಿದ್ವಿ. 600, 700, 800, 900, 1000, 1050. ನಮಸ್ಕಾರ. You be happy. No, you be happy. ಗೈಸ್, ಸೊ ಇಲ್ಲಿರೋ ಅಂಗಡಿಗಳಲ್ಲೆಲ್ಲ ಹೋಲ್ಸ್ಕೊಂಡ್ರೆ ಇವರೇ ಪರವಾಗಿಲ್ಲ. So, ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡಿ ತಗೊಂಡಿಲ್ಲ ಐಟಮ್ಸು. ಓಕೆ, ಸಿ ಯು, ಬಾಯ್ ಗೈಸ್. ಸೊ ಫೈನಲಿ ಬಾಲಿ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಗ್ತದೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ವಿ. 2 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಇದ್ದು ಹೊರಗಡೆ ಹೋಗೋಕ್ಕಾಗಿಲ್ಲ. ಬಟ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಒಳ್ಳೆ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಫೈನಲಿ ನಮ್ಮನ್ನ ಪಿಕ್ ಮಾಡೋದಕ್ಕೋಸ್ಕರ ವ್ಯಾನ್ ಬಂದಿದೆ. ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ. ಸೊ ಹೋಪ್ ನೀವು ವಿಡಿಯೋ ಇಷ್ಟ ಬರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಮಿಸ್ ಮಾಡ್ಕೋತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.